ಇಂದಿನ ಈ ಕಾರ್ಯಕ್ರಮದಲ್ಲಿ ಅಸ್ತಮಾ ಕಾಯಿಲೆಯ ಕುರಿತು ಡಾಕ್ಟರ್ ವಿಷ್ಣು ಶರ್ಮಾ ಅವರೊಂದಿಗೆ ಸೂರ್ಯನಾರಾಯಣ ಭಟ್ PS ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ. ಈಗ ನಮ್ಮ ಜೊತೆ ಎಜೆ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಇದರ ಶ್ವಾಸಕೋಶ ವಿಭಾಗದ ಪ್ರೊಫೆಸರ್ ಹಾಗೂ ಮುಖ್ಯಸ್ಥರಾದಂಥ ಡಾಕ್ಟರ್ ವಿಷ್ಣು ಶರ್ಮಾ ಅವರಿದ್ದಾರೆ. ಅಸ್ತಮಾ ಅನ್ನುವ ಕಾಯಿಲೆ ಮತ್ತು ಅದರ ಒಂದು ತಡೆಗಟ್ಟುವಿಕೆ ಅಥವಾ ಅದನ್ನು ಕಡಿಮೆ ಮಾಡುವಂಥ ವಿಧಾನದ ಬಗ್ಗೆ ಅವರನ್ನು ಕೇಳಿ ತಿಳಿಯೋಣ. ನಮಸ್ಕಾರ ಸರ್. ನಮಸ್ಕಾರ ಡಾಕ್ಟರ್. ಈಗ ಇವತ್ತಿನ ದಿವಸವನ್ನು ವಿಶ್ವ ಅಸ್ತಮಾ ದಿನವನ್ನಾಗಿ ಆಚರಿಸ್ತಾ ಇದ್ದೇವೆ. ಈ ವಿಶ್ವ ಅಸ್ತಮಾ ದಿನವನ್ನಾಗಿ ಆಚರಿಸುವ ಇದರ ಉದ್ದೇಶ ಮತ್ತು ಪ್ರತಿ ವರ್ಷವೂ ಏನಾದರೂ ಇದಕ್ಕೊಂದು ಧ್ಯೇಯವಾಕ್ಯ ಇಂಥದ್ದು ಇದೆಯಾ ಸರ್? ಹೌದು, ಪ್ರತಿ ವರ್ಷ ಮೇ 1ನೇ ಮಂಗಳವಾರವನ್ನು ವಿಶ್ವ ಅಸ್ತಮಾ ದಿನವನ್ನಾಗಿ ಆಚರಿಸಲಾಗುತ್ತೆ. ಇದರ ಆಚರಣೆ ಪ್ರಮುಖ ಉದ್ದೇಶ ಏನು ಅಂತ ಹೇಳಿದರೆ, ಈ ರೋಗದ ಬಗ್ಗೆ ಜನರಿಗೆ ತಿಳುವಳಿಕೆಯನ್ನು ಕೊಡುವಂಥದ್ದು. ಯಾಕೆಂತೇಳಿದರೆ ಅಸ್ತಮಾ ಅನ್ನೋದು ಒಂದು ದೀರ್ಘಕಾಲೀನ ರೋಗ. ಬಾಕಿ ರೋಗಗಳಾಗಿ 1 ದಿವಸ 2 ದಿವಸ 10 ದಿವಸ 15 ದಿವಸದಲ್ಲಿ ಗುಣಪಡಿಸುವಂಥ ಕಾಯಿಲೆ ಅಲ್ಲ. ದೀರ್ಘಕಾಲೀನ ರೋಗಗಳಿಗೆ ಆ ರೋಗ ಬರುವುದಕ್ಕೆ ಕಾರಣ ಏನು, ರೋಗ ಬಾರದಂತೆ ನಾವು ಯಾವ ರೀತಿಯ ಮುಂಜಾಗ್ರತೆ ವಹಿಸಬೇಕು, ರೋಗ ಇದ್ದವರು ಯಾವ ರೀತಿಯೆಲ್ಲ ಔಷಧೋಪಚಾರ ಮಾಡಿಕೊಳ್ಬೇಕು, ಮತ್ತು ರೋಗದ ಬಾರದಂತೆ ಅಥವಾ ರೋಗ ಹೆಚ್ಚಾಗದಂತೆ ಯಾವ ರೀತಿಯ ಮುಂಜಾಗ್ರತೆಗಳನ್ನು ವಹಿಸಬೇಕು ಇತ್ಯಾದಿಗಳನ್ನು ಜನರಿಗೆ ತಿಳಿ ಹೇಳುವಂತಹ ಒಂದು ಕೆಲಸವನ್ನು ಈ ವಿಶ್ವ ಅಸ್ತಮಾ ದಿನಾಚರಣೆಯಲ್ಲಿ ಹಮ್ಮಿಕೊಳ್ಳಲಾಗುತ್ತೆ. ಇವತ್ತು ಈ ಸಲ ಏನಾದರೂ ಕೂಡ ವಿಶೇಷವಾದಂಥ ಧ್ಯಾನವನ್ನು ಇದರ ಕಡೆ ಗಮನವನ್ನು ಕೊಡುವಂಥ ವಿಷಯಗಳು ಉಂಟಾ ಸರಿ? ಪ್ರತಿ ವರ್ಷ ಕೂಡ ಒಂದೊಂದು ಧ್ಯೇಯವಾಕ್ಯ ಇರುತ್ತೆ. ಈ ಧ್ಯೇಯವಾಕ್ಯದ ಮುಖ್ಯ ಉದ್ದೇಶ ಅಂತ ಹೇಳಿದರೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವಂಥದ್ದು. ಈ ವರ್ಷದ ಧ್ಯೇಯವಾಕ್ಯ ಮೇಕ್ ಇನ್ಹೇಲ್ಡ್ ಮೆಡಿಕೇಶನ್ ಅವೈಲೇಬಲ್ ಟು ಆಲ್. ಅಂದರೆ ಶ್ವಾಸಕೋಶದ ರೋಗಗಳಿಗೆ, ಅದರಲ್ಲೂ ಅಸ್ತಮಕ್ಕೆ ಅತ್ಯಂತ ಪರಿಣಾಮಕಾರಿಯಾದ ಔಷಧಿ ಅಂತಂದರೆ ಉಸಿರಿನ ಮೂಲಕ ಒಳಕ್ಕೆ ಎಳೆಕೊಳ್ಳುವಂತಹ ಔಷಧಿ. ನಮ್ಮ ಭಾಷೆಯಲ್ಲಿ ಅದನ್ನು ಇನ್ಹೇಲರ್ ಅಂತ ಹೇಳ್ತಾರೆ. ಜನರಿಗೆ ತುಂಬ ತಪ್ಪು ತಿಳುವಳಿಕೆ ಇದೆ. ಬಾಯಿ ಮೂಲಕ ಎಳ್ಕೊಳ್ಳುವಂಥ ಈ ಔಷಧಿಗಳು ತುಂಬ ಸ್ಟ್ರಾಂಗ್, ಅದರಿಂದ ತುಂಬ ಅಡ್ಡ ಪರಿಣಾಮಗಳು ಬರುತ್ತೆ ಇತ್ಯಾದಿ ಇತ್ಯಾದಿ ಇತ್ಯಾದಿ. ಆದರೆ ಇದು ಕೇವಲ ತಪ್ಪು ಗ್ರಹಿಕೆ. ಅಸ್ತಮಕ್ಕೆ ಇಂಜೆಕ್ಷನ್ ಅಥವಾ ಗುಳಿಗೆಗಳನ್ನು ತಗೊಳ್ಳೋದಕ್ಕಿಂತಲೂ ಹೆಚ್ಚಿನ ಉಪಕಾರಿಯಾದಂತಹ, ಹೆಚ್ಚಿನ ಪ್ರಯೋಜನಕಾರಿಯಾದಂಥ ಔಷಧಿ ಉಸಿರಾಟದ ಮೂಲಕ ಒಳಗೆ ತೆಗೆದುಕೊಳ್ಳುವಂಥ ಈ ಇನ್ಹೇಲರ್ಗಳು. ಯಾಕೆಂತ ಹೇಳಿದರೆ ಈ ಉಸಿರಾಟದ ಮೂಲಕ ಎಳ್ಕೊಳ್ಳುವಂಥ ಔಷಧಿಯಲ್ಲಿರುವ ಔಷಧ ಪ್ರಮಾಣ ಬಹಳಷ್ಟು ಕಡಿಮೆ ಮತ್ತು ಅದು ನೇರವಾಗಿ ಶ್ವಾಸಕೋಶವನ್ನು ತಲುಪುತ್ತೆ. ಅದರಿಂದ ಅಡ್ಡ ಪರಿಣಾಮಗಳು ಬಹಳಷ್ಟು ಕಡಿಮೆ. ಅದರಿಂದ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಬಂಧುಗಳೇ, ಉಸಿರಾಟದ ಮೂಲಕ ಒಳಗೆ ಎಳ್ಕೊಳ್ಳುವಂಥ ಇನ್ಹೇಲರ್ಗಳು ಅಸ್ತಮಾ ಔಷಧಿಗೆ, ಅಸ್ತಮಾ ರೋಗಕ್ಕೆ ಅತ್ಯಂತ ಪ್ರಯೋಜನಕಾರಿ ಮತ್ತು ಸುಲಭವಾಗಿ ಸಿಗುವಂಥದ್ದು ಮತ್ತು ಎಲ್ಲರೂ ಯೂಸ್ ಮಾಡುವಂಥದ್ದು ಆಗಿರುತ್ತೆ. ಈಗ ಅಸ್ತಮಾ ಅನ್ನುವಂಥದ್ದು ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಕಾಯಿಲೆ ಹೇಳಿದ್ರಿ. ಮುಖ್ಯವಾಗಿ ಅಸ್ತಮಾ ರೋಗಿಗೆ ಏನಾಗ್ತದೆ, ಅದರ ಲಕ್ಷಣಗಳು ಏನು? ಈ ಅಸ್ತಮಾ ರೋಗಿಗಳಿಗೆ ಶ್ವಾಸಕೋಶದ ತೊಂದರೆಗಳು ಅಂತ ಹೇಳಿದರೆ ಶ್ವಾಸನಾಳದ ತೊಂದರೆಗಳು ಬರುತ್ತೆ. ಉಸಿರಾಡುವಾಗ ಗಾಳಿಯಲ್ಲಿರುವಂತಹ ಎಲರ್ಜಿ ಕಾರಕ ವಸ್ತುಗಳು ಉಸಿರಾಟದ ಮೂಲಕ ಶ್ವಾಸನಾಳವನ್ನು ಉದ್ರೇಕಿಸಿ ಒಂದು ರೀತಿ ಉರಿಯೂತವನ್ನು ಉಂಟು ಮಾಡುತ್ತೆ. ಇದರಿಂದಾಗಿ ಶ್ವಾಸನಾಳ ಕಿರಿದಾಗುತ್ತೆ, ರೋಗಿಗೆ ಉಸಿರಾಟಕ್ಕೆ ಕಷ್ಟ ಆಗುತ್ತೆ. ಎದೆ ಬಿಗಿತ, ಕೆಮ್ಮು, ಕಫ ಬರುವುದು, ಉಸಿರಾಟಕ್ಕೆ ತೊಂದರೆ ಆಗೋದು, ಉಸಿರಾಟ ಮಾಡುವ ಶಬ್ದ ಬರುವುದು, ಇದೆಲ್ಲ ಅಸ್ತಮಾ ರೋಗದ ಲಕ್ಷಣಗಳು. ಈಗ ಈ ಅಸ್ತಮಾ ರೋಗದ ಥರವೇ ಇರುವಂತಹ ಬೇರೆ ರೋಗಗಳು ಇದೆಯಾ? ಹೌದು, ಅಸ್ತಮಾ ರೋಗದ ಮುಖ್ಯವಾದ ಲಕ್ಷಣ ಅಂತ ಹೇಳಿದರೆ ಉಸಿರಾಟದ ತೊಂದರೆ. ಆದರೆ ಎಲ್ಲ ಉಸಿರಾಟದ ತೊಂದರೆ ಅಸ್ತಮಾ ಅಲ್ಲ. ಈಗ ದೀರ್ಘಕಾಲೀನವಾಗಿ ಬೀಡಿ ಸಿಗರೇಟು ಸೇದುವವರಲ್ಲಿ ಕೂಡ ಉಸಿರಾಟ ತೊಂದರೆಗಳು ಬರಬಹುದು. ಅದು ಅಸ್ತಮಾ ಅಲ್ಲ, ಅದನ್ನು ನಾವು COPD ಅಂತ ಹೇಳ್ತೇವೆ. ಇನ್ನು ಹೃದಯದ ಕಾಯಿಲೆ ಇದ್ದವರಿಗೂ ಕೂಡ ಇದೇ ರೀತಿ ಉಸಿರಾಟ ತೊಂದರೆಗಳು ಬರಬಹುದು, ಅಥವಾ ಇತರೆ ಶ್ವಾಸಕೋಶ ರೋಗಗಳಲ್ಲಿಯೂ ಕೂಡ ಉಸಿರಾಟ ತೊಂದರೆ ಬರಬಹುದು. ಅದರಿಂದ ಎಲ್ಲ ರೀತಿಯ ಉಸಿರಾಟ ತೊಂದರೆ ಅಸ್ತಮಾ ಅಲ್ಲ. ಉಸಿರಾಟ ತೊಂದರೆ ಇದ್ದವರು ತಜ್ಞ ವೈದ್ಯರನ್ನು ಸಂಪರ್ಕಿಸಿ ಇದು ಅಸ್ತಮವ ಅಥವಾ ಬೇರೆ ಕಾಯಿಲೆ ಅಂತೇಳಿ ನಿರ್ಧಾರ ಮಾಡಿಕೊಂಡು ಆಮೇಲೆ ಔಷಧೋಪಚಾರ ಮಾಡಬೇಕು. ಇದನ್ನು ನಿರ್ಧಾರ ಮಾಡುವುದು ಹೇಗೆ? ಯಾವುದೇ ರೀತಿ ಉಸಿರಾಟ ತೊಂದರೆ ಇದ್ದವರಲ್ಲಿ ನಾವು ಮೊದಲಾಗಿ ವಿವರವಾದ ರೋಗ ಲಕ್ಷಣಗಳನ್ನು ಕೇಳಿ ತಿಳಿಯುತ್ತೇವೆ. ರೋಗ ಲಕ್ಷಣಗಳಿಂದಾಗಿ ನಮಗೆ ಗುರುತಿಸಬಹುದು ಇದು ಶ್ವಾಸಕೋಶ ಕಾಯಿಲೆಯ ಅಥವಾ ಹೃದಯದ ಕಾಯಿಲೆಯ ಅಥವಾ ಬೇರೆ ಕಾರಣಗಳಿಂದ ಬರುವಂಥ ಉಸಿರಾಟದ ತೊಂದರೆಯ ಅಂತೇಳಿ. ಇದು ಅಸ್ತಮಾ ಅಂತ ಆದರೆ ಅದಕ್ಕಿರುವ ಕೆಲವು ಟೆಸ್ಟ್ಗಳಿದೆ. ಅಂದರೆ ಊದಿ ಒಂದು ಟೆಸ್ಟ್ ಮಾಡೋದು, ಸ್ಪೈರೋಮೆಟ್ರಿ ಅಂತ ಹೇಳ್ತೇವೆ ನಾವು, ಶ್ವಾಸಕೋಶದ ಕಾರ್ಯಕ್ಷಮತೆ ಹೇಗಿದೆ ಅಂತೇಳಿ. ಮತ್ತು ಎದೆಯದ್ದೊಂದು ಕ್ಷಕಿರಣ ಅಂದರೆ ಎಕ್ಸ್ರೇ ಮಾಡ್ತೇವೆ. ಇದರಿಂದಾಗಿ ಅಸ್ತಮಾ ರೋಗದ ಲಕ್ಷಣವನ್ನು ಗುರುತಿಸಬಹುದು. ಈಗ ಈ ಅಸ್ತಮಾ ಅನ್ನುವಂಥದ್ದು ದೀರ್ಘಕಾಲೀನ ಕಾಯಿಲೆ ಯಾಕಾಗಿ? ಅದಕ್ಕೆ ಔಷಧಿ ಇಲ್ವಾ, ಹೇಗೆ? ಔಷಧಿ ಇದೆ, ಆದರೆ ಈ ಅಸ್ತಮಾ ರೋಗಿಗಳಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಈಗ ಸಾಧಾರಣ ಜನರಿಗೆ ಉಸಿರಾಟಕ್ಕೆ ಯಾವುದೇ ತೊಂದರೆಗಳು ಇರೋದಿಲ್ಲ. ಅಸ್ತಮಾ ರೋಗಿಗಳಿಗೆ ಸಾಧಾರಣವಾಗಿ ಉಸಿರಾಟ ಮಾಡುವಾಗ ಗಾಳಿಯಲ್ಲಿರುವಂತಹ ಅಸ್ತಮಾ ಕಾರಕ ವಸ್ತುಗಳು ಶ್ವಾಸನಾಳದ ಒಳಗೆ ಹೋಗಿ ಅದೊಂದು ರೀತಿ ಉರಿಯೂತವನ್ನು ಉಂಟು ಮಾಡುತ್ತೆ.
ಇದನ್ನು ಕಂಪ್ಲೀಟಾಗಿ ಹೋಗಲಾಡಿಸಲಿಕ್ಕೆ ಕಷ್ಟ ಆಗುತ್ತೆ. ಆದರೆ ರೋಗದ ತೀವ್ರತೆ ಎಲ್ಲರಿಗೂ ಒಂದೇ ರೀತಿಯಾಗಿ ಇರುವುದಿಲ್ಲ. ಅಸ್ತಮಾ ರೋಗದ ತೀವ್ರತೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿರುತ್ತೆ. ಈ ರೋಗವನ್ನು ಆರಂಭದ ಹಂತದಲ್ಲೇ ಪತ್ತೆ ಹಚ್ಚಿ ಅದಕ್ಕೆ ಸರಿಯಾದ ಔಷಧೋಪಚಾರ ಮಾಡಿದಲ್ಲಿ ಈ ರೋಗವನ್ನು ಹತೋಟಿಯಲ್ಲಿ ಇಟ್ಕೊಳ್ಬೋದು. 100ರಲ್ಲಿ 50% ಜನರಿಗೆ ಈ ರೋಗವನ್ನು ಕಂಪ್ಲೀಟ್ ಕಂಟ್ರೋಲ್ ಮಾಡ್ಬೋದು. 100ರಲ್ಲಿ 70-80% ಜನರಿಗೆ ಈ ರೋಗದ ಲಕ್ಷಣಗಳು ಇಲ್ಲದಂತೆ ಮಾಡಬಹುದು. ಆದರೆ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಔಷಧಿ ಬೇಕಾಗುತ್ತೆ. ಒಂದು 5-10% ಜನರಿಗೆ ಔಷಧೋಪಚಾರ ಮಾಡಿದರೂ ಕೂಡ ರೋಗದ ಲಕ್ಷಣ ಸ್ವಲ್ಪ ಸ್ವಲ್ಪ ಕಂಡು ಬರಬಹುದು. ಆದರೂ ಕೂಡ ಸರಿಯಾದ ಕಾಲದಲ್ಲಿ ಸರಿಯಾಗಿ ಔಷಧೋಪಚಾರ ಮಾಡಿದಲ್ಲಿ ಮುಂಜಾಗ್ರತೆ ವಹಿಸುವಲ್ಲಿ 99% ಜನರಿಗೂ ಕೂಡ ಅಸ್ತಮಾದಿಂದ ಮುಕ್ತಿಯನ್ನು ಪಡೆಯಬಹುದು. ತುಂಬ ಜನರಲ್ಲಿ ಒಂದು ಕಲ್ಪನೆ ಇದೆ ಏನಂತ ಹೇಳಿದರೆ, ಇದು ಪ್ರಾರಂಭ ಮಾಡುವಾಗ ಇದಕ್ಕೆ ಔಷಧ ತಗೊಂಡ್ರೆ ಮತ್ತೆ ಡೋಸ್ ಜಾಸ್ತಿ ಆಗ್ತಾ ಹೋಗ್ತದೆ, ಇದರಿಂದ ಮತ್ತೆ ತೊಂದರೆಗಳು ಬರ್ತವೆ ಅಂತೇಳಿ. ಇದು ಹೌದಾ ಡಾಕ್ಟ್ರೆ? ಇದು ಕೇವಲ ತಪ್ಪು ಕಲ್ಪನೆ. ಅಸ್ತಮಾ ರೋಗವನ್ನು ಪ್ರಾರಂಭಿಕ ಹಂತದಲ್ಲೇ ಗುರುತಿಸಿ ಅದಕ್ಕೆ ಸರಿಯಾದ ಮುಂಜಾಗ್ರತೆಗಳನ್ನು ವಹಿಸಿ ಅದಕ್ಕೆ ಸರಿಯಾದ ಔಷಧೋಪಚಾರ ಮಾಡಿದ್ರಲ್ಲಿ ಎಲ್ಲರಿಗೂ ಕೂಡ ಅಸ್ತಮವನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಬೋದು. 50% ಜನರಿಗೆ ಅಸ್ತಮದ ಲಕ್ಷಣಗಳೇ ಇರುವುದಿಲ್ಲ ಔಷಧಿಯನ್ನು ತಗೊಂಡ್ರೆ. ಯಾವ ವಸ್ತುಗಳು ಶ್ವಾಸಕೋಶಕ್ಕೆ ತೊಂದರೆಯನ್ನು ಕೊಡ್ತವೆ? ಈಗ ಅಸ್ತಮಾ ಇದ್ದವರಿಗೆ ಎಲರ್ಜಿ ಅಂತ ಹೇಳ್ತೇವೆ ನಾವು. ಅಂದರೆ ಈ ಎಲರ್ಜಿಯ ಮುಖ್ಯ ಲಕ್ಷಣ ಅಂತ ಹೇಳಿದರೆ, ಈಗ ಮೂಗಿನ ಎಲರ್ಜಿ ಇದ್ದವರಿಗೆ ಆಗಾಗ ಶೀತ, ಶೀನು, ಮೂಗಟ್ಟೋದು, ಮೂಗಿಯಿಂದ ನೀರು ಸುರಿಯೋದು ಇತ್ಯಾದಿ. ಇದನ್ನು ಅಲಕ್ಷ್ಯ ಮಾಡಬಾರ್ದು. ಬೆಳಿಗ್ಗೆ ಎದ್ದ ಕೂಡಲೇ ಶೀನು ಬರೋದು ಕೂಡ ಒಂದು ಮೇನ್ ಸಿಂಪ್ಟಮ್. ಇದು ಮುಂದಕ್ಕೆ ಅಸ್ತಮವಾಗಿ ಪರಿವರ್ತನೆ ಆಗಲಿಕ್ಕೆ ಚಾನ್ಸಸ್ ತುಂಬ ಜಾಸ್ತಿ. ಅದರಿಂದ ಆಗಾಗ ಶೀತ, ಶೀನು, ಮೂಗು ಸೋರುವುದು ಇತ್ಯಾದಿ ಇದ್ದವರು ತಜ್ಞ ವೈದ್ಯರನ್ನು ಸಂಪರ್ಕಿಸಿ ಅದಕ್ಕೆ ಸರಿಯಾದ ಔಷಧೋಪಚಾರ ಮಾಡಬೇಕು. ಯಾಕೆಂದರೆ ಇದು ಅಸ್ತಮದ ಒಂದು ಪ್ರಾರಂಭಿಕ ಹಂತ. 50% ಅಸ್ತಮ ಇದ್ದವರಿಗೆ ಇದು ಫಸ್ಟಿಗೆ ಶುರುವಾಗೋದು ಮೂಗಿನ ತೊಂದರೆಯಿಂದ. ಇನ್ನು ಕೆಲವರಿಗೆ ಅದರಲ್ಲಿ ಚಿಕ್ಕ ಮಕ್ಕಳಿಗೆ ಕೈಕಾಲು ತುರಿಕೆ, ದದ್ದ ಬೀಳುವುದು ಅಂತ ಹೇಳ್ತೇವೆ. ಮತ್ತು ಆಗಾಗ ಬರುವ ಕೆಮ್ಮು ಕೂಡ ಅಸ್ತಮದ ಲಕ್ಷಣ. ಮತ್ತು ಇದು ಬರುವುದು ಹೇಗೆ ಅಂತ ಹೇಳಿದರೆ, ಸಡನ್ನಾಗಿ ಕ್ಲೈಮೇಟ್ ಚೇಂಜ್ ಆಗುವಾಗ ಅಸ್ತಮಾಕಾರಕ ಕೆಲವು ಆಹಾರದಲ್ಲೂ ಕೂಡ ಬರ್ಬೋದು, ಮತ್ತು ಹೊಗೆ, ಧೂಳು ಇತ್ಯಾದಿಗಳಲ್ಲಿ ಬರ್ಬೋದು. ಕೆಲವರಿಗೆ ಸ್ಟ್ರಾಂಗ್ ಸ್ಮೆಲ್ ಇತ್ಯಾದಿಗಳಿಂದ ಬರ್ಬೋದು. ಇನ್ನು ಕೆಲವರಿಗೆ ಹೂಗಳ ಪರಾಗದಿಂದ ಬರ್ಬೋದು. ಅದರಿಂದ ಅಸ್ತಮಾ ಇದ್ದವರೇ ತಾವು ಕಂಡುಕೊಳ್ಬೇಕು ಯಾವ ಕಾರಣದಿಂದಾಗಿ ಅವರಿಗೆ ಯಾವೆಲ್ಲ ರೀತಿಯಿಂದಾಗಿ ಶ್ವಾಸೋಚ್ಛ್ವಾಸ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂತೇಳಿ. ಯಾವುದೆಲ್ಲ ಕಾರಣಗಳಿಂದಾಗಿ ತೊಂದರೆ ಬರುತ್ತೋ ಅಂಥದ್ದನ್ನು ಸಾಧ್ಯವಾದಷ್ಟು ದೂರ ಇಡಬೇಕು. ಇದು ಅಸ್ತಮಾ ರೋಗಿಗಳಲ್ಲಿ ಮೇನ್ ತೆಗೆದುಕೊಳ್ಳಬೇಕಾದಂತಹ ಪ್ರಿಕಾಷನ್ಸ್. ಹೌದು. ಯಾವುದರಿಂದಾಗಿ ನಮಗೆ ತೊಂದರೆ ಬರುತ್ತದೆ ಅಂತ ಗೊತ್ತಾಗದಿದ್ರೆ ಅದಕ್ಕೆ ಯಾವುದಾದ್ರೂ ಟೆಸ್ಟ್ ಉಂಟಾ? ಹೌದು, ಸ್ಕಿನ್ ಟೆಸ್ಟ್ ಅಂತ ಹೇಳ್ತೇವೆ. ಅಂದರೆ ಸಾಧಾರಣವಾಗಿ ಎಲರ್ಜಿ ಕಾರಕ ವಸ್ತುಗಳು ಒಂದು 50-60 ಇರುತ್ತೆ. ಆ ಎಲರ್ಜಿ ಕಾರಕ ವಸ್ತುಗಳನ್ನು ನಾವು ಒಂದು ಸಣ್ಣ ಚರ್ಮಕ್ಕೆ ಇಂಜೆಕ್ಷನ್ ಮೂಲಕ ಕೊಟ್ಟು ಯಾವುದರಲ್ಲಿ ರಿಯಾಕ್ಷನ್ ಬರ್ತದೆ ಅಂತೇಳಿ ನಾವು ನೋಡ್ಬೋದು. ಸ್ಕಿನ್ ಟೆಸ್ಟ್ ಅಥವಾ ಪ್ರಿಕ್ ಟೆಸ್ಟ್ ಅಂತ ಹೇಳ್ತೇವೆ ನಮ್ಮ ಭಾಷೆಯಲ್ಲಿ. ಇದನ್ನು ಮಾಡಿದರೆ ರೋಗಿಗೆ ಯಾವುದರಿಂದೆಲ್ಲಾಗಿ ಎಲರ್ಜಿ ಬರುತ್ತೆ ಅಂತ ಹೇಳ್ಬೋದು, ಮತ್ತು ಅದನ್ನು ಹೇಗೆ ದೂರ ಇಡಬಹುದು ಅಂತ ಹೇಳಿಯೂ ನಾವು ಹೇಳ್ಬೋದು. ಮಾತ್ರವಲ್ಲ, ಕೆಲವರಿಗೆ ಇದಕ್ಕೆ ಇಮ್ಯುನೋಥೆರಪಿ ಅಂತ ಹೇಳಿ ಒಂದು ಟ್ರೀಟ್ಮೆಂಟ್ ಉಂಟು. ಅಂದರೆ ಈ ಎಲರ್ಜಿ ಕಾರಕ ವಸ್ತುಗಳನ್ನು ಸಣ್ಣ ಪ್ರಮಾಣದಲ್ಲಿ ಕೊಡ್ತಾ ಇದ್ದರೆ ಅದರಿಂದ ಎಲರ್ಜಿ ದೂರ ಆಗುತ್ತೆ. ಅದನ್ನು ಇಮ್ಯುನೋಥೆರಪಿ ಅಂತ ಹೇಳ್ತಾರೆ ನಮ್ಮ ಭಾಷೆಯಲ್ಲಿ. ಈ ಇಮ್ಯುನೋಥೆರಪಿ ಎಲ್ಲರಿಗೂ ಮಾಡಲಿಕ್ಕೆ ಆಗ್ತದೋ? ಇದರಿಂದ ಪರಿಣಾಮಗಳು, ಒಳ್ಳೆಯ ಪರಿಣಾಮಗಳು ಉಂಟಾ? ಹೌದು. ಇಮ್ಯುನೋಥೆರಪಿ ಸಾಧಾರಣವಾಗಿ ನಾವು ಅಡ್ವೈಸ್ ಮಾಡೋದು ಯಾವಾಗ ಅಂತ ಹೇಳಿದರೆ, ಮುಂಜಾಗ್ರತೆಗಳನ್ನು ವಹಿಸಿಯೂ ಸರಿಯಾದ ಔಷಧೋಪಚಾರ ತೆಗೆದುಕೊಂಡು ಅಸ್ತಮಾ ಕಂಟ್ರೋಲ್ ಇಲ್ಲದೇ ಇದ್ದರೆ 5-60 ವರ್ಷದ ಒಳಗಿನ ಜನರಿಗೆ, ಮತ್ತು ಇವರಿಗೆ ಇತರೆ ರೋಗಗಳು ಇರಬಾರ್ದು. ಈಗ ತುಂಬ ಶುಗರ್ ಇದ್ದವರಿಗೆ, ಹೃದಯ ತೊಂದರೆ ಇದ್ದವರಿಗೆ, ಅಥವಾ ಬೇರೆ ರೀತಿಯ ಕಾಯಿಲೆಗಳಿದ್ದವರಿಗೆ ಇಮ್ಯುನೋಥೆರಪಿ ಆಗೋದಿಲ್ಲ. ಬಾಕಿ ಯಾವುದೇ ರೀತಿಯ ರೋಗಗಳು ಇಲ್ಲದೇ ಇದ್ದವರಿಗೆ 5-60 ವರ್ಷದವರೆಗೆ ಇದ್ದವರಿಗೆ ಇಮ್ಯುನೋಥೆರಪಿ ಟ್ರೈ ಮಾಡ್ಬೋದು. ಕಾಯಿಲೆ ಇಂಥದ್ದೇ ವರ್ಷದಲ್ಲಿ ಬರ್ತದೆ, ಇಂಥವರಿಗೆ ಜಾಸ್ತಿ ಬರ್ತದೆ ಅಂತ ಏನಾದರೂ ಉಂಟಾ? ಸಾಧಾರಣವಾಗಿ ಅಸ್ತಮಾ ಕಾಯಿಲೆ ಸಾಧಾರಣ ಒಂದು 5 ವರ್ಷದ ನಂತರ, ಆದರೆ ಕೆಲವರಿಗೆ 2-3 ವರ್ಷದಲ್ಲೂ ಕೂಡ ಶುರುವಾಗೋದು ಉಂಟು. ಅಸ್ತಮದ ಪ್ರಾರಂಭಿಕ ಹಂತ ಸಾಧಾರಣವಾಗಿ 20-30 ವರ್ಷದೊಳಗೆ ಶುರುವಾಗುತ್ತೆ. ಮೊದಲನೆಯದಾಗಿ ಅಸ್ತಮ ಶುರುವಾಗೋದು 40 ವರ್ಷದ ನಂತರ ತುಂಬ ಕಡಿಮೆ. ಅದರಿಂದ ಒಬ್ಬರಿಗೆ 40 ವರ್ಷದ ಮೇಲ್ಪಟ್ಟು ಫಸ್ಟಿಗೆ ಒಂದು ಉಸಿರಾಟ ತೊಂದರೆ ಬಂತು ಅಂತಂದರೆ ಅದು ಅಸ್ತಮ ಆಗಿರುವ ಚಾನ್ಸಸ್ ತುಂಬ ಕಡಿಮೆ. 40 ವರ್ಷಕ್ಕಿಂತ ಮೊದಲೇ ಹೆಚ್ಚಿನವರಿಗೆ ಈ ಅಸ್ತಮ ರೋಗದ ಲಕ್ಷಣಗಳು ಶುರುವಾಗುತ್ತೆ. ಅದರಿಂದ ಈಗ 40 ವರ್ಷದ ಪ್ರಾಯದ ನಂತರ ಈಗ ನಮ್ಮಲ್ಲಿಗೆ ಒಬ್ಬ ರೋಗಿ ಬಂದ, ಡಾಕ್ಟ್ರೆ ನಮಗೆ ಉಸಿರಾಟಕ್ಕೆ ತೊಂದರೆ ಆಗ್ತದೆ ಅಂತ ಹೇಳಿದರೆ ಅದು ಅಸ್ತಮ ಆಗಿರುವ ಚಾನ್ಸಸ್ ತುಂಬ ಕಡಿಮೆ. ಇದು ವಂಶ ಪಾರಂಪರ್ಯವಾಗಿ ಬರ್ತದ? ಹೌದು. ಈಗ ತಂದೆ ತಾಯಿಯಂದರಿಗೆ ಅಥವಾ ವಂಶದಲ್ಲಿ ಇತರರಿಗೆ, ರಕ್ತ ಸಂಬಂಧಿಗಳಿಗೆ ಅಸ್ತಮಾ ರೋಗ ಇದ್ದಲ್ಲಿ ಅದು ಮಕ್ಕಳಿಗೆ ಬರುವ ಚಾನ್ಸಸ್ ತುಂಬ ಜಾಸ್ತಿ. 50% ಬರಬಹುದು, ಬರಬೇಕಂತಲೇ ಏನೂ ಇಲ್ಲ, ಆದರೆ ಚಾನ್ಸಸ್ ತುಂಬ ಜಾಸ್ತಿ. ಈಗ ಇದಕ್ಕೆ ನಾವು ಬ್ಲಡ್ ಟೆಸ್ಟ್ ಇಂಥದ್ದೆಲ್ಲ ಮಾಡಿ ಕೂಡ ಈ ಅಸ್ತಮವನ್ನು ನಾವು ಕಂಡುಹಿಡಿಯಲಿಕ್ಕೆ ಆಗ್ತದಾ?
ಎಲರ್ಜಿ ಎಷ್ಟಿದೆ ಅಂತೇಳಿ ಬ್ಲಡ್ ಟೆಸ್ಟಿಂದ ನಾವು ಕಂಡುಹಿಡಿಬೋದು. IgE ಟೆಸ್ಟ್ ಅಂತ ಹೇಳ್ತೇವೆ, ಅದರಿಂದ ಕಂಡುಹಿಡಿಬೋದು ಎಲರ್ಜಿ ಅಂಶ ಎಷ್ಟಿದೆ ಅಂತ. ಆದರೆ ಅಸ್ತಮಾ ಯಾವುದರಿಂದ ಬರ್ತದೆ ಅಂತ ಕಂಡುಹಿಡಿಯಲಿಕ್ಕೆ ಅದರಿಂದ ಸಾಧ್ಯ. ಯಾವುದರಿಂದ ಬರುತ್ತೆ ಅಂತ ಕಂಡುಹಿಡಿಬೇಕಾದ್ರೆ ನಾವು ಮೊದಲೇ ಹೇಳಿದಂತೆ ಸ್ಕಿನ್ ಟೆಸ್ಟ್, ಪ್ರಿಕ್ ಟೆಸ್ಟೇ ಮಾಡಬೇಕು. ಈಗ ಮೊದಲನೆಯದಾಗಿ ನೀವು ಹೇಳಿದರೆ ಮೊದಲಿಗೆ ಬಂದರೆ ಅದನ್ನು ಬೇಗ ನಿಯಂತ್ರಣದಲ್ಲಿ ಮಾಡಬಹುದು. ಮೊದಲಿಗೆ ಈ ಥರದ ಒಂದು ಕಾಯಿಲೆ ಬಂತು ಅಂತಂದವರು ಯಾವ ರೀತಿಯಲ್ಲಿ ಡಾಕ್ಟರ್ ಹತ್ರ ಬಂದು ಇದರ ಒಂದು ಕಂಟ್ರೋಲನ್ನು ಮಾಡಬಹುದು? ಹೌದು, ಮೊದಲೇ ಹೇಳಿದಂತೆ ಎಲ್ಲ ರೀತಿಯ ಉಸಿರಾಟ ತೊಂದರೆ ಅಸ್ತಮಾ ಅಲ್ಲ. ಈಗ ನಮ್ಮಲ್ಲಿ ಕೆಲವರಿಗೆ ಒಂದು ದುರಾಭ್ಯಾಸ ಇದೆ, ಇನ್ನೊಬ್ಬರಿಗೆ ತಗೊಂಡ ಔಷಧಿ ನಮಗೆ ಅದೇ ಸಿಂಪ್ಟಮ್ಸ್ ಉಂಟು, ಅವನಿಗೆ ದಮ್ ಕಟ್ತದೆ, ಅವ ಈ ಮಾತ್ರೆ ತಗೊಳ್ತಾನೆ, ಅವನಿಗೆ ಕಡಿಮೆ ಆಗಿದೆ, ನಾನು ಅದನ್ನು ತಗೊಳ್ತೇನೆ ಅಂತೇಳಿ ಆ ರೀತಿ ಮಾಡಬಾರ್ದು. ಸೆಲ್ಫ್ ಮೆಡಿಕೇಶನ್ ಅದನ್ನು ಅವಾಯ್ಡ್ ಮಾಡಬೇಕು. ಯಾವುದೇ ರೀತಿಯ ರೋಗ ಲಕ್ಷಣಗಳು ಇದ್ದಲ್ಲಿ ತಜ್ಞ ವೈದ್ಯರನ್ನು ಸಂಪರ್ಕಿಸಿ ಯಾವ ರೀತಿಯ ರೋಗ ಅಂತ ಹೇಳೋದನ್ನು ಮೊದಲಾಗಿ ರೋಗ ನಿರ್ಣಯ ಮಾಡಬೇಕು. ರೋಗ ನಿರ್ಣಯ ಮಾಡಿದ ನಂತರ ಅದಕ್ಕೆ ಸರಿಯಾದ ಔಷಧೋಪಚಾರ ಮಾಡಬೇಕು. ಒಂದನೇ ಅಂತಂದರೆ ಯಾವೆಲ್ಲ ಕಾರಣಗಳಿಂದಾಗಿ ಅಸ್ತಮಾ ಜಾಸ್ತಿ ಆಗುತ್ತೆ ಅಂಥ ಅಸ್ತಮಾ ಕಾರಕಗಳಿಂದ ಸಾಧ್ಯ ಇದ್ದಷ್ಟು ದೂರ ಇರಬೇಕು. ಅದು ಆಹಾರ ಇರ್ಬೋದು, ವಿಹಾರ ಇರ್ಬೋದು, ಅಥವಾ ಹೊಗೆ ಧೂಳು ಇರ್ಬೋದು. ಇನ್ನು ಕೆಲವರಿಗೆ ಅಸ್ತಮ ಇದ್ದವರು ಧೂಮಪಾನ ಮಾಡುವವರು ಇರ್ತಾರೆ, ಅಂಥದ್ದನ್ನೆಲ್ಲ ತ್ಯಜಿಸಬೇಕು. ಮತ್ತು ಆಹಾರದಲ್ಲಿ ಕೂಡ ಕಂಟ್ರೋಲ್ ಮಾಡಬೇಕು, ನಿಯಮಿತ ವ್ಯಾಯಾಮ ಮಾಡಬೇಕು, ಮತ್ತು ಡಾಕ್ಟರ್ ನಿರ್ದೇಶನದ ಪ್ರಕಾರ ಔಷಧೋಪಚಾರ ಮಾಡಬೇಕು. ಮೊದಲೇ ಹೇಳಿದಂತೆ ಅಸ್ತಮಕ್ಕೆ ಉತ್ತಮ ಔಷಧೋಪಚಾರ ಅಂತ ಹೇಳಿದ್ರೆ ಉಸಿರಿನ ಮೂಲಕ ಒಳಗೆ ತೆಗೆದುಕೊಳ್ಳುವಂಥ ಔಷಧಿ ಇನ್ಹೇಲರ್. ಈ ವರ್ಷ ಧ್ಯೇಯವಾಕ್ಯವು ಕೂಡ ಅದುವೇ, ಇನ್ಹೇಲರ್ಸ್ ಆರ್ ಸೇಫ್, ಅದರಿಂದ ಯಾವುದೇ ಅಡ್ಡ ಪರಿಣಾಮ ಬೀರುವುದಿಲ್ಲ. ಅದರಿಂದ ಅಸ್ತಮಾ ರೋಗಕ್ಕೆ ಅತ್ಯುತ್ತಮ ಔಷಧಿ ಅಂತ ಹೇಳಿದರೆ ಶ್ವಾಸೋಚ್ಛ್ವಾಸದ ಮೂಲಕ ಒಳಕ್ಕೆ ಎಳೆಕೊಳ್ಳುವಂಥ ಇನ್ಹೇಲರ್ಸ್. ಮತ್ತು ಅಸ್ತಮಕ್ಕೆ ಅತ್ಯುತ್ತಮ ಔಷಧಿ ಅಂತ ಹೇಳಿದರೆ ಅಸ್ತಮದಲ್ಲಿ 2 ರೀತಿಯ ಔಷಧಿಗಳನ್ನು ನಾವು ಉಪಯೋಗ ಮಾಡುತ್ತೇವೆ. ಒಂದು ಸ್ಟಿರಾಯ್ಡ್, ಇನ್ನೊಂದು ಬ್ರಾಂಕೋಡೈಲೇಟರ್ ಅಂತ ಹೇಳ್ತೇವೆ, ಉರಿಯೂತವನ್ನು ಕಡಿಮೆ ಮಾಡಲಿಕ್ಕೆ. ಸ್ಟಿರಾಯ್ಡ್ ಅಂತ ಹೇಳಿದ ಕೂಡಲೇ ಎಲ್ಲರೂ ಭಯ ಬೀಳ್ತಾರೆ. ಆದರೆ ಈ ಸ್ಟಿರಾಯ್ಡ್ಗೆ ಇಂಥ ಒಂದು ಕುಖ್ಯಾತಿ ಬರಲಿಕ್ಕೆ ಏನು ಕಾರಣ ಅಂತ ಹೇಳಿದರೆ ಉದ್ದೀಪನ ಔಷಧಿಯನ್ನಾಗಿ ಕ್ರೀಡಾಪಟುಗಳು ಉಪಯೋಗಿಸುವುದರಿಂದ ಈ ಸ್ಟಿರಾಯ್ಡ್ನ ಬಗ್ಗೆ ಜನಗಳು ಭಯ ಬೀಳೋದು. ಆದರೆ ಬಂಧುಗಳೇ, ದಯವಿಟ್ಟು ಗಮನಿಸಿ, ಕ್ರೀಡಾಪಟುಗಳು ಉಪಯೋಗಿಸುವಂತಹ ಉದ್ದೀಪನ ಸ್ಟಿರಾಯ್ಡ್ಗಳು ಮತ್ತು ನಾವು ಮೆಡಿಕಲ್ ಫ್ರ್ಯಾಟರ್ನಿಟಿ ಉಪಯೋಗ ಮಾಡುವಂಥ ಸ್ಟಿರಾಯ್ಡ್ ಟೋಟಲಿ ಡಿಫ್ರೆಂಟ್. ಅದು ಎನಬಾಲಿಕ್ ಸ್ಟಿರಾಯ್ಡ್ ಅಂತ ಹೇಳ್ತೇವೆ, ಅದರಿಂದ ಅಡ್ಡ ಪರಿಣಾಮಗಳು ತುಂಬ. ಆದರೆ ಔಷಧೋಪಚಾರಕ್ಕಾಗಿ ಬಳಸುವಂಥ ಸ್ಟಿರಾಯ್ಡು ಅದರಲ್ಲಿ ಅಡ್ಡ ಪರಿಣಾಮಗಳು ಎನಬಾಲಿಕ್ ಸ್ಟಿರಾಯ್ಡಿಗೆ ಕಂಪೇರ್ ಮಾಡಿದರೆ ಕಡಿಮೆ. ಮತ್ತು ಕೆಲವು ಇಂಡಿಕೇಶನ್ಸಲ್ಲಿ ಮಾತ್ರ ಅತಿ ಅಗತ್ಯ ಎನ್ನುವ ಸಂದರ್ಭದಲ್ಲಿ ಹೊರತಾಗಿ ಬೇರೆ ಸಂದರ್ಭಗಳಲ್ಲಿ ನಾವು ಡಾಕ್ಟರ್ಗಳು ಸ್ಟಿರಾಯ್ಡನ್ನು ಉಪಯೋಗ ಮಾಡುವುದಿಲ್ಲ. ನೀವು ಹೇಳಿದ್ರಿ 2 ರೀತಿಯ ಔಷಧ ಅಂತ, ಒಂದು ಬ್ರಾಂಕೋಡೈಲೇಟರ್, ಒಂದು ಸ್ಟಿರಾಯ್ಡ್ ಅಂತ. ಇದನ್ನು ಯಾವ್ಯಾವ ಸಂದರ್ಭದಲ್ಲಿ ಅವರು ಉಪಯೋಗಿಸಬೇಕಾಗ್ತದೆ? ಈ ಸ್ಟಿರಾಯ್ಡ್ ಅಂತ ಹೇಳಿದ್ರೆ ಅಸ್ತಮಕ್ಕೆ ನಾವು ಕೊಡುವಂಥ ಸ್ಟಿರಾಯ್ಡ್ ಅದು ಶ್ವಾಸಕೋಶ ಮೂಲಕ ಒಳಕ್ಕೆ ಎಳೆಕೊಳ್ಳುವಂತಹ ಸ್ಟಿರಾಯ್ಡ್. ಶ್ವಾಸಕೋಶ ಮೂಲಕ ಒಳಕ್ಕೆ ಎಳೆಕೊಳ್ಳುವಂಥ ಔಷಧಿ ಈ ಮೊದಲೇ ಹೇಳಿದಂತೆ ಅದರಲ್ಲಿರುವ ಔಷಧಿ ಅಂಶ ಬಹಳಷ್ಟು ಸಣ್ಣ ಪ್ರಮಾಣ, ನೇರವಾಗಿ ಶ್ವಾಸಕೋಶ ಒಳಗೆ ಹೋಗುತ್ತೆ, ಅದು ರಕ್ತಕ್ಕೆ ಸೇರುವುದಿಲ್ಲ. ಇದರಿಂದ ಅಡ್ಡ ಪರಿಣಾಮಗಳು ಬರುವಂತಹ ಚಾನ್ಸಸ್ ತುಂಬ ಕಡಿಮೆ. ದೀರ್ಘಕಾಲೀನವಾದಂತಹ ಈ ಅಸ್ತಮಾ ರೋಗಿಗಳು ಎದೆ ಉರಿಯೂತವನ್ನು ಕಡಿಮೆ ಮಾಡಲಿಕ್ಕಾಗಿ ರೆಗ್ಯುಲರ್ ಆಗಿ ಶ್ವಾಸಕೋಶ ಮೂಲಕ ಒಳಕ್ಕೆ ಎಳೆಕೊಳ್ಳುವಂಥ ಸ್ಟಿರಾಯ್ಡ್ ಔಷಧಿಗಳನ್ನು ಉಪಯೋಗ ಮಾಡಬೇಕಾಗುತ್ತೆ. ಈ ಬ್ರಾಂಕೋಡೈಲೇಟರ್ಸನ್ನು ನಾವು ಅಸ್ತಮಾದ ಸಿಂಪ್ಟಮ್ಸ್ ಇರುವಾಗ ಯೂಸ್ ಮಾಡ್ತೇವೆ. ಈ ಅಸ್ತಮಾ ಸಾಮಾನ್ಯವಾಗಿ ಕೆಲವರು ಹೇಳ್ತಾರೆ ಇದು ಅಮಾವಾಸ್ಯೆಯ ಸಮಯದಲ್ಲಿ ಸ್ವಲ್ಪ ಜಾಸ್ತಿ ಬಂದು 3 ದಿವಸ ಬಂದು ಹೋಗ್ತದೆ ಅಂತೇಳಿ ಮೊದಲಿನಿಂದ ಹೇಳುವಂಥ ಒಂದು ಇದು ಈ ರೀತಿಯಲ್ಲಿ ಬರುವಂಥದ್ದು ಹೌದಾ? ಅಂದರೆ ವಾತಾವರಣದಲ್ಲಿರುವ ಚೇಂಜಸ್ಸಿಂದಾಗಿ ಅಸ್ತಮಾ ಹೆಚ್ಚು ಕಡಿಮೆ ಆಗಬಹುದು. ಈಗ ಗ್ರಹಗತಿಗಳಿಂದಾಗಿ ವಾತಾವರಣದ ಚೇಂಜಸ್ ಕಂಡು ಬರುತ್ತೆ, ಅದು ನಮಗೆಲ್ಲರಿಗೂ ತಿಳಿದಂಥ ವಿಚಾರ. ಅದರಿಂದ ಸಡನ್ನಾಗಿ ಮಳೆ ಬರೋದು ಅಥವಾ ಸಡನ್ನಾಗಿ ಗಾಳಿ ಬೀಸೋದು, ವಾತಾವರಣ ತಂಪಾಗುವುದು ಅಥವಾ ತುಂಬ ಸೆಕೆಯಾಗುವುದು ಇತ್ಯಾದಿಗಳೆಲ್ಲವೂ ಕೂಡ ಅಸ್ತಮಾ ರೋಗಿಗಳಿಗೆ ತುಂಬ ತೊಂದರೆಗಳನ್ನು ಕೊಡುವಂಥ ವಿಚಾರಗಳು. ಅದರಿಂದಾಗಿ ಆ ರೀತಿಯ ಒಂದು ಸಂದರ್ಭದಲ್ಲಿ ಅಸ್ತಮಾ ಬರಬಹುದು ಅಂತ ಮುಂಜಾಗ್ರತೆ ವಹಿಸಬೇಕು. ಈ ಅಸ್ತಮಾ ಬಂದರೆ ಒಂದು ಸಲ ಇದಾದರೆ ಔಷಧಿ ತಗೊಳ್ಳದಿದ್ದರೆ ಏನಾಗ್ತದೆ? ಈಗ ಅಸ್ತಮವನ್ನು ಅದೇ ಹಾಗೇ ಬಿಟ್ಟರೆ, ಔಷಧಿ ತಗೊಳ್ಳದೇ ಇದ್ದರೆ ಅದು ನಿಧಾನವಾಗಿ ಶ್ವಾಸಕೋಶ ಒಳಗಿನ ಉರಿಯೂತ ಜಾಸ್ತಿ ಆಗುತ್ತಾ ಹೋಗುತ್ತೆ ಹೆಚ್ಚಿನವರಿಗೆ, ಮತ್ತು ಇದು ಕಂಟ್ರೋಲ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಅದರಿಂದಾಗಿ ಅಸ್ತಮಾ ರೋಗಿಗಳು ಪ್ರಾರಂಭದಲ್ಲೇ ರೋಗವನ್ನು ಗುರುತಿಸಿ ಅದಕ್ಕೆ ಸರಿಯಾದ ಔಷಧೋಪಚಾರವನ್ನು ಮಾಡಬೇಕು. ಈ ರೋಗದ ತೀವ್ರತೆ ಎಲ್ಲರಿಗೂ ಒಂದೇ ಥರದಾಗಿ ಇರುವುದಿಲ್ಲ, ಕೆಲವರಿಗೆ ಬಹಳ ತೀವ್ರವಾಗಿರುತ್ತೆ. ಆದರೆ 90% ಜನರಿಗೆ ಇದನ್ನು ಸರಿಯಾದ ಔಷಧೋಪಚಾರ ಮಾಡಿದಲ್ಲಿ ರೋಗ ಲಕ್ಷಣಗಳಿಲ್ಲದೆ ಸುಖವಾಗಿ ಜೀವನ ಮಾಡಬಹುದು. ಮೊದಲಿಗೆ ಇದು ಪ್ರಾರಂಭ ಆದಾಗ ಔಷಧಿ ಯಾವುದಾದ್ರೂ ಕೂಡ ಮೈಲ್ಡ್ ಆದಂತಹ ಔಷಧಿಗಳು ಮತ್ತು ಸ್ಟ್ರಾಂಗ್ ಅಂತ ಈ ಥರ ಏನಾದರೂ ಉಂಟಾ?
ಅಸ್ತಮ ರೋಗಿಗಳು ಬಂದಾಗ ನಾವು ರೋಗ ಎಷ್ಟು ತೀವ್ರತೆಯಲ್ಲಿದೆ ಅಂತೇಳಿ ಗಮನಿಸ್ತೇವೆ. ಆ ರೋಗದ ತೀವ್ರತೆಗೆ ಅನುಗುಣವಾಗಿ ನಾವು ಔಷಧೋಪಚಾರ ಕೊಡೋದು. ಈಗ ಕೆಲವರಿಗೆ ಅಸ್ತಮ ರೋಗ ಯಾವತ್ತೂ ತಿಂಗಳಿಗೆ ಒಂದ್ಸಾರಿ, 6 ತಿಂಗಳಿಗೆ ಒಂದ್ಸಾರಿ ಸ್ವಲ್ಪ ರೋಗದ ಲಕ್ಷಣ ಇರ್ಬೋದು. ಅಂಥವರಿಗೆ ದೈನಂದಿನ ಔಷಧೋಪಚಾರ ಅಗತ್ಯ ಇಲ್ಲ. ಅವರಿಗೆ ಸಿಂಪ್ಟಮ್ಸ್ ಬರುವಾಗ, ಅವರ ತೊಂದರೆಗಳಿರುವಾಗ ಆ ಸಮಯದಲ್ಲಿ ಮಾತ್ರ ಎಳ್ಕೊಳ್ಳುವ ಔಷಧಿ ಕೊಟ್ಟರೆ ಸಾಕು. ಈಗ ಕೆಲವರಿಗೆ ಪ್ರತಿದಿನ ತೊಂದರೆಗಳು ಬರುತ್ತೆ, ಅವರ ಕೆಲಸ ಕಾರ್ಯಗಳಿಗೆ ತೊಂದರೆ ಆಗುತ್ತೆ. ಅಂಥವರಿಗೆ ಪ್ರತಿದಿನವಾಗಿ ರೆಗ್ಯುಲರ್ ಆಗಿ ಡೈಲಿ ಔಷಧಿ ಬೇಕಾಗುತ್ತೆ. ಇನ್ನು ಕೆಲವರಿಗೆ ವಾರದಲ್ಲಿ 1 ದಿವಸ 2 ದಿವಸ ಬರ್ಬೋದು. ಹಾಗೆ ರೋಗದ ತೀವ್ರತೆಯನ್ನು ಅನುಸರಿಸಿ ನಾವು ರೋಗಕ್ಕೆ ಮದ್ದು ಕೊಡೋದು ಅಸ್ತಮದಲ್ಲಿ. ಅದೇ ರೀತಿಯಾಗಿ ಸರಿಯಾದ ಔಷಧೋಪಚಾರ ಮಾಡಿದಲ್ಲಿ 1, 2 ಅಥವಾ 3 ತಿಂಗಳಲ್ಲಿ ರೋಗ ಹತೋಟಿಗೆ ಬರುತ್ತೆ. ರೋಗ ಹತೋಟಿಗೆ ಬಂದ ಕೂಡಲೇ ನಾವು ರೋಗದ ಸಿಂಪ್ಟಮ್ಸ್ ಹೇಗಿದೆ ಅಂತ ನೋಡಿಕೊಂಡು ನಿಧಾನವಾಗಿ ಔಷಧಿಯನ್ನು ಕಡಿಮೆ ಮಾಡುತ್ತಾ ಬರುತ್ತೆ. ಯಾವತ್ತೂ ಒಂದೇ ರೀತಿಯ ಔಷಧಿ ಅಲ್ಲ, ರೋಗದ ತೀವ್ರತೆಗೆ ಅನುಗುಣವಾಗಿ ಔಷಧೋಪಚಾರ. ಅಸ್ತಮ ಪ್ರಾರಂಭ ಆಗುವಾಗ ಕೆಲವು ಸಲ 2-3 ದಿವಸ ಬಂದು ಸುಮಾರು 6-7 ತಿಂಗಳು ಇರುವುದಿಲ್ಲ. ಅಂತ ಸಂದರ್ಭದಲ್ಲಿ ಕೂಡ ಇವರು ಔಷಧವನ್ನು ತಗೊಳ್ಬೇಕಾಗ್ತದೆ. ಈಗ ಯಾವತ್ತೋ ಒಂದೊಂದು ಸಾರಿ ಬರುವ ಸಿಂಪ್ಟಮ್ಸ್ ಆದರೆ ಅವರು ಔಷಧವನ್ನು ಕೈಯಲ್ಲಿ ಇಟ್ಕೊಳ್ಬೇಕು. ಯಾಕೆಂತೇಳಿದ್ರೆ ಅಸ್ತಮ ಯಾವಾಗ ಬರುತ್ತೆ, ಹೇಗೆ ಬರುತ್ತೆ, ಎಷ್ಟೊತ್ತಿಗೆ ಬರುತ್ತೆ ಅಂತೇಳಿ ಅದು ಯಾರಿಗೂ ಪ್ರೆಡಿಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಅಸ್ತಮ ಒಂದು ಸಾರಿ ಬಂದವರಿಗೆ ಅದು ಯಾವುದೇ ಕಾರಣಕ್ಕೂ ಯಾವುದೇ ದಿವಸನೂ ಮುಂದೆ ಬರಬಹುದು. ಅದರಿಂದಾಗಿ ಅಸ್ತಮ ಇದ್ದವರು ಯಾವಾಗಲೂ ಅವರ ಕಿಸೆಯಲ್ಲಿ ಔಷಧವನ್ನು ರೆಡಿಯಾಗಿ ಇಟ್ಕೊಳ್ಳೋದು ಉತ್ತಮ. ಈ ಕೆಲವರಿಗೆಲ್ಲ ಈ ಮಳೆಯಲ್ಲಿ ನೆಂದ್ರೆ ಮತ್ತೆ ತಲೆಯಲ್ಲಿ ಬೆವರು ಬಂದ್ರೆ ಅದರಿಂದಾಗಿ ಅದು ಹೋಗಿ ಅಸ್ತಮ ಜಾಸ್ತಿ ಆಗ್ತದೆ ಅಂತ ಹೇಳಿ ಈ ರೀತಿಯ ಒಂದು ಕಲ್ಪನೆ ಇದೆ. ಅದಕ್ಕೆ ತಾವೇನು ಹೇಳ್ತೀರಿ ಸರ್? ಅಸ್ತಮ ಕಾರಕಗಳು ಒಬ್ಬರಿಂದ ಇನ್ನೊಬ್ಬರಿಗೆ ತುಂಬಾ ಚೇಂಜಸ್ ಇರುತ್ತೆ. ಯಾವುದರಿಂದಾಗಿ ಅಸ್ತಮ ಜ್ವರ ಆಗುತ್ತೆ ಅದು ನಾವು ಪೇಷಂಟ್ ಹತ್ರನೇ ಕೇಳಬೇಕು. ಅವರ ಅನುಭವ ಏನಿದೆಯೋ ಅದು ಸತ್ಯ. ಒಬ್ಬೊಬ್ಬರಿಗೆ ಬೇರೆ ಬೇರೆ ಇರ್ಬೋದು, ಅದರಿಂದ ಯಾವುದರಿಂದೆಲ್ಲ ತೊಂದರೆ ಬರುತ್ತೋ ಅಂಥದ್ರಿಂದ ಸಾಧ್ಯವಾದಷ್ಟು ದೂರ ಇರಬೇಕು. ಹೆಚ್ಚಾಗಿ ಬರುವುದು ಅಂದರೆ ಉಸಿರಾಟದ ಮೂಲಕ. ಅಂದರೆ ಈಗ ನೋಡಿ, ನಾವು ಉಸಿರಾಡುವ ವಾತಾವರಣದಲ್ಲಿ ನಮ್ಮ ಕಣ್ಣಿಗೆ ಕಾಣದೇ ಇರುವಂತಹ ಅಸ್ತಮಕಾರಕ ವಸ್ತುಗಳು ಬಹಳಷ್ಟು ಇವೆ. ಅದು ಒಂದು 100ರಷ್ಟು ವಸ್ತುಗಳಿವೆ. ಇದರಿಂದಾಗಿ ಸಾಧಾರಣವಾಗಿ ಬರುವುದು. ಹೆಚ್ಚಿನವರಿಗೆ ಅಸ್ತಮ ಜಾಸ್ತಿ ಆಗುವುದು ಅಂತ ಹೇಳಿದ್ರೆ ಮೂಕ್ಕಟ್ಟುದು, ಶೀತ, ಶೀನು ಇತ್ಯಾದಿ. ಅದರಿಂದ ಯಾವುದೇ ಅಸ್ತಮ ರೋಗಿ ಇದ್ದಲ್ಲಿ ಜ್ವರ, ಕೆಮ್ಮು, ಶೀತ ಬಂದ ಕೂಡಲೇ ಔಷಧಿ ತಗೋಬೇಕು. ಅದನ್ನ 2 ದಿವಸ 3 ದಿವಸ ಆಗಿ ಬಿಟ್ಟರೆ ಅದು ಅಸ್ತಮಕ್ಕೆ ತಿರುಗುತ್ತೆ. ತುಂಬಾ ಜನರಿಗೆ ಒಂದು ಕಲ್ಪನೆ ಇದೆ, ಏನಂತ ಹೇಳಿದ್ರೆ ಈ ಸ್ಟೀರಾಯ್ಡ್ ಔಷಧಿ ಒಂದು ಸಲ ತಗೊಂಡ ಮೇಲೆ ಮತ್ತೆ ಡೋಸ್ ಜಾಸ್ತಿ ಆಗ್ತಾ ಹೋಗ್ತದೆ, ಮತ್ತೆ ಅದಕ್ಕೆ ಒಂದು ಬೇರೆ ಔಷಧಿ ಬೇಕಾಗ್ತದೆ, ಹೈಯರ್ ಡೋಸ್, ನಮಗೆ ಅದರಿಂದಾಗಿ ಬೇರೆ ತೊಂದರೆಗಳಾಗಬಹುದೇನೋ ಅಂತೇಳಿ. ಇದು ಹೌದಾ ಡಾಕ್ಟ್ರೆ? ಇದು ಕೇವಲ ತಪ್ಪು ಕಲ್ಪನೆ. ಶ್ವಾಸಕೋಶ ಮೂಲಕ ಒಳಕ್ಕೆ ಎಳೆಕೊಳ್ಳುವ ಸ್ಟೀರಾಯ್ಡ್ ಔಷಧಿ ಕೊಟ್ಟರೆ ಅಸ್ತಮ ರೋಗ ಕಂಟ್ರೋಲಿಗೆ ಬರುತ್ತೆ. ಒಂದು ಸಾರಿ ರೋಗ ಕಂಟ್ರೋಲಿಗೆ ಬಂದರೆ ನಾವು ನಿಧಾನವಾಗಿ ಔಷಧಿಯನ್ನು ಕಡಿಮೆ ಮಾಡ್ತೇವೆ. ಈ ಸ್ಟೀರಾಯ್ಡ್ ಔಷಧಿಯನ್ನು ಬಿಟ್ಟು ಬೇರೆ ಇತರೆ ಔಷಧಿಯನ್ನು, ನಾನು ಹೇಳಿದ್ದೆ ಬರೀ ಬ್ರಾಂಕೋಡೈಲೇಟರ್ಗಳನ್ನು ಮಾತ್ರ ತಗೊಂಡ್ರೆ, ಶೀಘ್ರ ಉಪಶಮನಕಾರಿ ಔಷಧಿಗಳನ್ನು ತಗೊಂಡ್ರೆ ಅದರಿಂದಾಗಿ ಅಸ್ತಮದ ಉರಿಯೂತ ಜಾಸ್ತಿ ಆಗುತ್ತೆ, ಡೋಸು ಜಾಸ್ತಿ ಮಾಡ್ತಾ ಹೋಗಬೇಕಾಗುತ್ತೆ. ಅದರಿಂದ ದೀರ್ಘಕಾಲೀನವಾದ ರೋಗವಾದಂತಹ ಅಸ್ತಮಕ್ಕೆ ರೋಗವನ್ನು ಹತೋಟಿಯಲ್ಲಿ ಇಟ್ಕೊಳ್ಳಿಕ್ಕೆ ಉತ್ತಮ ಔಷಧಿ ಅಂತ ಹೇಳಿದ್ರೆ ಉಸಿರಾಟದ ಮೂಲಕ ಒಳಕ್ಕೆ ಎಳೆಕೊಳ್ಳುವಂಥ ಸ್ಟೀರಾಯ್ಡ್ ಔಷಧಿಗಳು. ಈ ಸ್ಟೀರಾಯ್ಡ್ ಔಷಧಿ ಮಾತ್ರೆ ರೂಪದಲ್ಲಿ ಕೂಡ ಬರ್ತದ? ಅದನ್ನು ತಗೊಳ್ಳುವುದಾದ್ರೆ ಹೇಗೆ? ಮಾತ್ರೆಯ ರೂಪದ ಸ್ಟೀರಾಯ್ಡನ್ನು ಅಸ್ತಮಕ್ಕೆ ಡಾಕ್ಟರ್ ಸಲಹೆ ಇಲ್ಲದೆ ತಗೊಳ್ಳೇಬಾರದು. ನಾವು ಡಾಕ್ಟರ್ಗಳು ಅದನ್ನು ಕೆಲವೊಂದು ಸ್ಪೆಷಲ್ ಕಾರಣ ಇದ್ದರೆ ಮಾತ್ರ ಕೊಡ್ತೇವೆ. ಈಗ ಅಸ್ತಮ ತುಂಬ ಜಾಸ್ತಿ ಆದರೆ, ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದರೆ ಮಾತ್ರ ಕೊಡೋದು. ಅದು ಕೇವಲ 5ರಿಂದ 10 ದಿವಸವರೆಗೆ ಮಾತ್ರ, ಅದಕ್ಕಿಂತ ಜಾಸ್ತಿ ತಗೊಳ್ಬಾರ್ದು. ಯಾಕೆಂದರೆ ಸ್ಟೀರಾಯ್ಡ್ ಟ್ಯಾಬ್ಲೆಟ್ಗಳನ್ನು ತಗೊಂಡ್ರೆ, ಸ್ಟೀರಾಯ್ಡ್ ಇಂಜೆಕ್ಷನ್ನ ತಗೊಂಡ್ರೆ ಲಾಂಗ್ ಟರ್ಮಿಗೆ ಅದರಿಂದ ತುಂಬ ಸೈಡ್ ಎಫೆಕ್ಟ್ ಇದೆ. ಈ ಅಡ್ಡ ಪರಿಣಾಮ ತುಂಬ ಜಾಸ್ತಿ. ಸ್ಟೀರಾಯ್ಡಿಂದ ಬರುವಂತಹ ಸಾಮಾನ್ಯವಾದ ಅಡ್ಡ ಪರಿಣಾಮ ಅಂತ ಹೇಳಿದರೆ ಡಯಾಬಿಟಿಸ್ ಬರಲಿಕ್ಕೆ ತುಂಬ ಚಾನ್ಸಸ್ ಜಾಸ್ತಿ, ಪ್ರೆಷರ್ ಬರಲಿಕ್ಕೆ ಚಾನ್ಸಸ್ ಜಾಸ್ತಿ, ನಿಮ್ಮ ಮೂಳೆ ಸವೆತ ಬರಲಿಕ್ಕೆ ಚಾನ್ಸಸ್, ಇದು 3 ತೊಂದರೆಗಳು ಬರ್ಬೋದು. ಅದರಿಂದ ಡಾಕ್ಟರ್ ನಿರ್ದೇಶನ ಇಲ್ಲದೆ ದಯವಿಟ್ಟು ಸ್ಟೀರಾಯ್ಡ್ ಮಾತ್ರೆಗಳನ್ನು ಅಸ್ತಮ ರೋಗಿಗಳು ತಗೊಳ್ಳೇಬಾರದು. ಕೆಲವು ಈ ರೀತಿಯ ಔಷಧಿಗಳು ಅಸ್ತಮ ರೋಗಿಗಳು ತಗೊಂಡಾಗ, ಈಗ ಡೈಲೇಟರ್ಸ್ ಅಂತ ಹೇಳಿದ್ರಿ ನೀವು, ಅವರಿಗೆ ಕೈ ನಡುಗುವಂಥದ್ದು ಇಂಥದ್ದೆಲ್ಲ ಬರ್ತದೆ. ಅದರಿಂದಾಗಿ ಕೆಲವರಿಗೆ ಒಂದು ಹೆದರಿಕೆ ಉಂಟಾಗ್ತದೆ. ಇದನ್ನ ಕಡಿಮೆ ಮಾಡಲಿಕ್ಕೆ ಆಗ್ತದ ಹೇಗೆ? ಅದು ಸಾಧಾರಣವಾಗಿ ನುಂಗುವ ಮಾತ್ರೆಯಿಂದಾಗಿ ಬರುತ್ತೆ, ಟ್ಯಾಬ್ಲೆಟ್ಗಳಿಂದ ಅಥವಾ ಇಂಜೆಕ್ಷನ್ಗಳಿಂದ. ಶ್ವಾಸಕೋಶ ಮೂಲಕ ಎಳ್ಕೊಳ್ಳುವ ಔಷಧಿಯಿಂದಾಗಿ ಈ ರೀತಿಯ ನಡುಕ ಬರುವುದು ತುಂಬ ಕಡಿಮೆ. ಮತ್ತು ಓವರ್ ಡೋಸೇಜ್ ಆದಾಗ ಬರಬಹುದು. ಬಹಳ ಅಪರೂಪಕ್ಕೆ ಕೆಲವು ರೋಗಿಗಳಿಗೆ, ಎಲ್ಲರೂ ಒಂದೇ ಥರ ಇರೋದಿಲ್ಲ, ಸಣ್ಣ ಪ್ರಮಾಣದ ಔಷಧಿಯಲ್ಲೂ ಕೂಡ ನಡುಕ ಬರಬಹುದು. ಆದರೆ ಹೆಚ್ಚಿನ ಸಮಯದಲ್ಲೂ ಕೂಡ ಸೆಲ್ಫ್ ಮೆಡಿಕೇಷನಿಂದಾಗಿ ಡೋಸೇಜ್ ಜಾಸ್ತಿ ಆಗೋದ್ರಿಂದಾಗಿ ಈ ಥರ ನಡುಕ ಎಲ್ಲ ಬರೋದು. ನಾವು ಈ ರೋಗಿಗಳನ್ನು ಸಂಪರ್ಕಿಸಿದರೆ ಅವರು ಹೇಳ್ತಾರೆ, ನಾನು 5 ಸಾರಿ ತಗೊಂಡೆ, 10 ಸಾರಿ ತಗೊಂಡೆ. ಆ ಥರ ಮಾಡಬಾರ್ದು. ಸೆಲ್ಫ್ ಮೆಡಿಕೇಷನಿಂದಾಗಿ ಈ ಥರ ಬರೋದು. ಅದರಿಂದ ಡಾಕ್ಟ್ರನ್ನು ಸಂಪರ್ಕಿಸಿ ಅವರು ಏನು ಡೋಸ್ ಹೇಳಿದಾರೆ ಆ ರೀತಿಯಾಗಿ ತಗೊಳ್ಬೇಕು. ಈ ಅಸ್ತಮ ಅನ್ನುವಂಥದ್ದು ದೀರ್ಘಕಾಲೀನ ರೋಗ ಆದ್ದರಿಂದ ಮೊದಲಿಗೆ ಡಾಕ್ಟರ್ ಹತ್ರ ಹೋಗಿರ್ತಾರೆ, ಅವರು ಪ್ರಿಸ್ಕ್ರಿಪ್ಷನ್ ಕೊಟ್ಟಿರ್ತಾರೆ,
ಇದು ಮುಂದಿನ ದಿವಸಗಳಲ್ಲಿ ಕೂಡ ಇವರು ಕಂಟಿನ್ಯೂ ಮಾಡ್ತಾರೆ. ಹೀಗೆ ದೀರ್ಘಕಾಲದ ನಂತರ ನನಗೆ ಗೊತ್ತುಂಟು ಇಂಥ ಔಷಧಿ ಬೇಕು ಅಂತೇಳಿ ಹೋಗಿ ತಗೊಂಡಾಗುವಾಗ ಅದು ಕೆಲವು ಸಲ ಪರಿಣಾಮ ಕೊಡದೇ ಇರುವಂಥ ಚಾನ್ಸಸ್ಗಳುಂಟಾ? ಹೌದು. ಈಗ ಎಲ್ಲ ಉಸಿರಾಟ ತೊಂದರೆ ಅಸ್ತಮ ಅಲ್ಲ, ಅಥವಾ ಅಸ್ತಮ ಇದ್ದವರಿಗೂ ಕೂಡ ಇತರ ಉಸಿರಾಟದ ರೋಗಗಳು ಬರಬಹುದು. ಏಜ್ ಆದಾಗೆ ರೋಗಗಳು ಬಯಸದೇ ಬರುವಂಥ, ಈಗ ಅಸ್ತಮ ಇದ್ದವರಿಗೆ 50, 60, 70 ವರ್ಷ ಆದಾಗ ಹಾರ್ಟಿನ ತೊಂದರೆಗಳು ಬಂದರೆ ಅದರಿಂದಲೂ ಕೂಡ ಉಸಿರಾಟ ತೊಂದರೆ ಬರುವುದು. ಅಥವಾ ಅವರಿಗೆ ಶ್ವಾಸಕೋಶ ಇನ್ಫೆಕ್ಷನ್ ಬಂದರೆ, ನ್ಯೂಮೋನಿಯಾ ಬಂದರೂ ಉಸಿರಾಟ ತೊಂದರೆ ಬರ್ಬೋದು. ಅಥವಾ ಅವರಿಗೆ ಬೇರೆ ಕಾರಣಗಳಿಂದ ಶ್ವಾಸಕೋಶದಲ್ಲಿ ನೀರು ಬಂದರೂ ಉಸಿರಾಟ ತೊಂದರೆ ಬರ್ಬೋದು. ಅದರಿಂದ ಈಗ ಮೊದಲೇ ಕೊಟ್ಟಿದ್ದ ಔಷಧ ತಿಂಗಳಾನುಗಟ್ಟಲೆ ಡಾಕ್ಟರ ಸಲಹೆ ಇಲ್ಲದೆ ತಗೊಳ್ಳೋದು ಒಳ್ಳೆಯದಲ್ಲ. ಪ್ರತ್ಯೇಕವಾಗಿ ಔಷಧಿ ತಗೊಂಡಾಗ ಯಾವುದೇ ರೀತಿಯ ಪ್ರಯೋಜನ ಆಗೋದಿಲ್ಲ ಅಂತ ಕಂಡ ಕೂಡಲೇ ಡಾಕ್ಟರನ್ನು ಸಂಪರ್ಕಿಸಬೇಕಾದ್ದು ಕಡ್ಡಾಯ. ಬೇರೆ ಕಂಡೀಷನ್ಗಳಲ್ಲಿ ಈ ಇನ್ಹೇಲರ್ಗಳ ಈ ಡೋಸು ವರ್ಕ್ ಆಗೋದಿಲ್ಲ. ಎಷ್ಟು ಡೋಸ್ ತಗೊಳ್ಳುವುದು ಸೇಫ್, ಮತ್ತು ಯಾವಾಗ ಅವರು ನೇರವಾಗಿ ವೈದ್ಯರನ್ನು ಕಾಣಬೇಕು? ಈಗ ಉಸಿರಾಟ ತುಂಬ ಜಾಸ್ತಿ ಆದರೆ, ಎದೆ ಬಿಗಿತ ತುಂಬ ಜಾಸ್ತಿ ಆದರೆ ಮಾತಾಡಲಿಕ್ಕೆ ಕಷ್ಟ ಆಗ್ತದೆ, ನಡಿಲಿಕ್ಕೆ ಕಷ್ಟ ಆಗುತ್ತೆ, ರಾತ್ರಿ ಮಲಗಲಿಕ್ಕೆ ಕಷ್ಟ ಆಗುತ್ತೆ, ಆಗಾಗ ಕೆಮ್ಮು ಬರುತ್ತೆ, ಜೋರಾದ ಜ್ವರ, ಎದೆಯಲ್ಲಿ ನೋವು ಇತ್ಯಾದಿ, ಅಥವಾ ಆಹಾರ ತಗೊಳ್ಳುವಷ್ಟು ಶಕ್ತಿ ಇರುವುದಿಲ್ಲ ಇತ್ಯಾದಿಗಳೆಲ್ಲ ಇದ್ದಲ್ಲಿ ಮತ್ತೆ ನೋಡಲಿಕ್ಕೆ ಇಲ್ಲ, ಹತ್ತಿರದ ಆಸ್ಪತ್ರೆಗೆ ಹೋಗಲೇಬೇಕು. ಇನ್ನೆಲ್ಲರೂ ಎಷ್ಟು ಸಾರಿ ತಗೊಳ್ಬೋದು. ಈಗ ಸಡನ್ನಾಗಿ ಜಾಸ್ತಿ ಆದರೆ 2 ಅಥವಾ 3 ಸಾರಿ ಎಕ್ಸ್ಟ್ರಾ ಡೋಸ್ ತಗೋಬೋದು. ಆದರೆ 15-20 ನಿಮಿಷದಲ್ಲಿ ಕಡಿಮೆ ಆಗಿಲ್ಲ ಅಂತಂದರೆ ಕೂಡಲೇ ಡಾಕ್ಟರನ್ನು ಸಂಪರ್ಕ. ಶೀಘ್ರ ಉಪಶಮನಕಾರ ಔಷಧಿ ಅಂತ ಹೇಳ್ತೇವೆ, ಬ್ರಾಂಕೋಡೈಲೇಟರ್ಸ್ ಅಂತ ತಗೋಬೇಕು. ಸ್ಟಿರಾಯ್ಡ್ ಔಷಧಿ ಕೆಲಸ ಮಾಡಲಿಕ್ಕೆ ಸಮಯ ಆಗುತ್ತೆ. ಈ ಉಸಿರಾಟ ತೊಂದರೆ ಕೂಡಲೇ ಕಡಿಮೆ ಆಗಬೇಕು ಮಾಡುವಂಥದ್ದು ಬ್ರಾಂಕೋಡೈಲೇಟರ್ಸ್. ಮತ್ತು ಸಾಮಾನ್ಯವಾಗಿ ದೀರ್ಘಕಾಲೀನ ರೋಗ ಅಸ್ತಮ ಇದ್ದವರಿಗೆ ನಾವು ಇದು 2 ಒಟ್ಟಿಗೆ ಇರುವಂತಹ ಇನ್ನೆಲ್ಲರನ್ನು ಕೊಡುತ್ತೆ. ಅಸ್ತಮ ತುಂಬ ಜಾಸ್ತಿ ಆದರೆ ಏನಾಗ್ಬೋದು? ಅಸ್ತಮ ತುಂಬ ಜಾಸ್ತಿ ಆದರೆ ಸಾವು ಕೂಡ ಸಂಭವಿಸಬಹುದು. ಹೆಚ್ಚಿನವರು ತಿಳ್ಕೊಳ್ತಾರೆ ಅಸ್ತಮದಿಂದಾಗಿ ಸಾಯುವುದಿಲ್ಲ ಅಂತ. ಆದರೆ ಇದು ಕೇವಲ ತಪ್ಪು ತಿಳುವಳಿಕೆ. ಆ್ಯಂಡ್ ಮತ್ತು ಈ ಸಾವಿಗೆ ಮುಖ್ಯ ಕಾರಣ ಅಂತ ಹೇಳಿದರೆ, ಅಸ್ತಮ ಅಂತ ಹೇಳಿದರೆ ಅಷ್ಟು ಸೀರಿಯಸ್ ರೋಗ ಅಲ್ಲ ಅಂತೇಳಿ ಜನರು ತಿಳ್ಕೊಳ್ಳೋದು ಮತ್ತು ಮನೆಯಲ್ಲೇ ಔಷಧಿ ಅವರಷ್ಟಕ್ಕೆ ಮಾಡೋದು. ಅದರಿಂದ ಈ ಮೊದಲೇ ಹೇಳಿದಂತೆ ತೀವ್ರ ತರನಾದ ರೋಗ ಲಕ್ಷಣ ಇದ್ದಲ್ಲಿ ಕೂಡಲೇ ಡಾಕ್ಟರನ್ನು ಸಂಪರ್ಕಿಸಬಹುದು. ಅಸ್ತಮದಿಂದಾಗಿ ಸಾವು ಸಂಭವಿಸುವುದಿಲ್ಲ ಎನ್ನುವುದು ಕೇವಲ ತಪ್ಪು ತಿಳುವಳಿಕೆ. ಯಾವುದಾದರೂ ರೋಗಗಳಿದ್ದರೆ ಅವರಿಗೆ ಅಸ್ತಮ ಬರುವಂತಹ ಚಾನ್ಸ್ಗಳುಂಟಾ ಬೇರೆ ರೋಗಗಳಿಂದ? ಬೇರೆ ರೋಗಗಳಿಂದ ಅಂತಂದರೆ ಈ ಅಸ್ತಮ ಅಂತೇಳಿ ಈ ಮೊದಲೇ ಹೇಳಿದಂತೆ ಎಲರ್ಜಿಯ ಕೆಲವು ಲಕ್ಷಣಗಳು ಬೇರೆ ಕೂಡ ಇದೆ. ಮೊದಲೇ ಹೇಳಿದಂತೆ ಮೂಗಿನ ಅಲರ್ಜಿ, ಆಗಾಗ ಬರುವ ಶೀತ, ಶೀನು, ಮೂಗಟ್ಟೋದು, ಮೂಗಿಂದ ನೀರು ಸುರಿಯೋದು, ಇದಕ್ಕೆ ಎಲರ್ಜಿಕ್ ರೈನೈಟಿಸ್ ಅಂತ ಹೇಳ್ತೀವಿ. ಇದು ಇದ್ದವರಿಗೆ ಅಸ್ತಮ ಬರುವ ಚಾನ್ಸಸ್ ತುಂಬ ಜಾಸ್ತಿ. ಅದರಿಂದ ಈ ರೋಗ ಲಕ್ಷಣ ಇದ್ದವರು ಅದಕ್ಕೆ ಸರಿಯಾದ ಔಷಧೋಪಚಾರ ಮಾಡಬೇಕು, ಯಾಕೆಂದರೆ ಮುಂದೆ ಅವರಿಗೆ ಅಸ್ತಮ ಬರಬಾರದು. ಇನ್ನೂ ಒಂದು ಸ್ಕಿನ್ ಅಲರ್ಜಿ, ಚರ್ಮ ರೋಗಗಳು ಅಂತ ಹೇಳಿದ್ರೆ ನಮ್ಮ ಭಾಷೆಯಲ್ಲಿ ಎಕ್ಸಿಮಾ ಅಂತ ಹೇಳ್ತೇವೆ. ಒಂದೊಂದು ಸಾರಿ ತುರಿಕೆ ಬರೋದು ಇತ್ಯಾದಿಗಳು. ಇದು ಇದ್ದವರಿಗೂ ಕೂಡ ಅಸ್ತಮ ಬರುವ ಚಾನ್ಸಸ್ ತುಂಬ ಜಾಸ್ತಿ. ಕೆಲವರಿಗೆ ಫುಡ್ ಅಲರ್ಜಿ ಇರುತ್ತೆ. ಫುಡ್ ಅಲರ್ಜಿ ಅಂತಂದರೆ ಈಗ ಸಾಧಾರಣವಾಗಿ 2ರಿಂದ 5 ವರ್ಷ ಮಕ್ಕಳಲ್ಲಿ ಆಹಾರ ತಗೊಂಡಾಗ ತುರಿಕೆ ಬರೋದು ಅಥವಾ ಲೂಸ್ ಮೋಷನ್ ಬರೋದು, ವಾಂತಿ ಬರೋದು, ಇಂಥವರಿಗೂ ಕೂಡ ಅಸ್ತಮ ಬರುವ ಚಾನ್ಸಸ್ ಜಾಸ್ತಿ. ಅಸ್ತಮದಿಂದ ಬೇರೆ ಯಾವುದಾದ್ರೂ ರೋಗಗಳು ಬರ್ಬೋದಾ? ಅಸ್ತಮ ಜಾಸ್ತಿ ಆದ ಮೇಲೆ ಅಥವಾ ಇಂಥದ್ದು? ಅಸ್ತಮದಿಂದಾಗಿ ಬೇರೆ ರೋಗಗಳು ಅಂತೇಳಿ ಬರುವುದಿಲ್ಲ. ಆದರೆ ಅಸ್ತಮ ಸರಿಯಾದ ಔಷಧೋಪಚಾರ ಮಾಡದೇ ಇದ್ದವರಿಗೆ, ತುಂಬ ಸಮಯದಿಂದ ಅಸ್ತಮ ಇದ್ದವರಿಗೆ ಹೃದಯ ಸಂಬಂಧಿ ಕಾಯಿಲೆಗಳು ಬರುವ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇದೆ. ಏಜ್ ಆದಾಗ, ಸಣ್ಣ ಪ್ರಾಯದಲ್ಲಿ ಬರೋದಿಲ್ಲ. ಈಗ ಅಸ್ತಮ ಇರುವಂಥ ವ್ಯಕ್ತಿ ಅವರ ದೈನಂದಿನ ಜೀವನವನ್ನು ಯಾವ ರೀತಿಯಲ್ಲಿ ಇಟ್ಟುಕೊಳ್ಬೇಕು? ಯಾವೆಲ್ಲ ಕಾರಣಗಳಿಂದಾಗಿ ಅಸ್ತಮ ಜಾಸ್ತಿ ಆಗುತ್ತೆ ಅಂತೇಳಿ ಅವರು ಒಂದು ಪಟ್ಟಿ ಮಾಡಿ ಅಂಥದ್ದರಿಂದ ಸಾಧ್ಯ ಇದ್ದಷ್ಟು ದೂರ ಇರಬೇಕು. ಉತ್ತಮ ಆಹಾರ ಅಭ್ಯಾಸ ರೂಢಿಸಿಕೊಳ್ಳಬೇಕು. ಸಮತೋಲಿತ ಆಹಾರ, ಕರಿದ ತಿಂಡಿಗಳು, ಎಣ್ಣೆ ತಿಂಡಿಗಳು, ಸ್ವೀಟು ಇತ್ಯಾದಿಗಳಿಂದ ದೂರ ಇರಬೇಕು. ತುಂಬ ತಂಪಾದ ಪಾನೀಯ ಇತ್ಯಾದಿಗಳಿಂದಲೂ ದೂರ ಇರಬೇಕು. ನಿಯಮಿತ ವ್ಯಾಯಾಮ ಮಾಡಬೇಕು. ಈಗ ಅಸ್ತಮ ಕಂಟ್ರೋಲಲ್ಲಿ ಇಲ್ಲದೇ ಇದ್ದರೆ ಶ್ರಮ ವಹಿಸಿ ಕೆಲಸ ಮಾಡೋದ್ರಿಂದಲೂ ಅಸ್ತಮ ಜಾಸ್ತಿ ಆಗ್ಬೋದು. ಅದರಿಂದ ಅಸ್ತಮ ರೋಗ ಲಕ್ಷಣ ಇರುವಾಗ ಸ್ವಲ್ಪ ರೆಸ್ಟ್ ತಗೊಳ್ಬೇಕು. ಅತ್ಯಂತ ವ್ಯಾಯಾಮ ಅಥವಾ ಶಾರೀರಿಕ ವ್ಯಾಯಾಮ ಆಗುವಂಥ ಕೆಲಸಗಳನ್ನು ಮಾಡಬಾರದು ರೋಗ ಲಕ್ಷಣ ಇದ್ದಲ್ಲಿ. ಮತ್ತು ತಜ್ಞ ವೈದ್ಯರ ಸಲಹೆ ಪ್ರಕಾರ ಔಷಧೋಪಚಾರ ಮಾಡಬೇಕು. ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಕಾಯಿಲೆ ಆದ್ರಿಂದ ಯೋಗದ ಮೂಲಕ ಇದನ್ನು ಕಂಟ್ರೋಲಿಗೆ ತರಬಹುದಾ? ಇತ್ತೀಚಿನ ವರದಿಗಳ ಪ್ರಕಾರ ಅಸ್ತಮ ರೋಗಿಗಳು ನಿಯಮಿತವಾದ ಶ್ವಾಸಕೋಶದ ವ್ಯಾಯಾಮಗಳನ್ನು ಮಾಡಿದರೆ ಅದರಿಂದ ಪ್ರಯೋಜನ ಇದೆ. ಯಾವುದೇ ರೀತಿಯ ಶಕ್ತಿ ಹಾಕಿ ಮಾಡುವಂಥ ವ್ಯಾಯಾಮಗಳನ್ನು ಮಾಡಬಾರ್ದು. ಯೋಗದ ಭಾಷೆಯಲ್ಲಿ ಭಸ್ತ್ರಿಕಾ ಅಂತೆಲ್ಲ ಹೇಳ್ತಾರೆ, ಅಂಥದ್ದನ್ನು ಮಾಡಬಾರ್ದು. ನಿಧಾನವಾಗಿ ಮಾಡುವಂತಹ ವ್ಯಾಯಾಮಗಳು, ಯೋಗಾಭ್ಯಾಸಗಳು, ಪ್ರಾಣಾಯಾಮ ಇತ್ಯಾದಿಗಳನ್ನು ಮಾಡಿದರೆ ಶ್ವಾಸಕೋಶ ಉರಿಯುತ್ತಾ ಒಂದು ಲಿಮಿಟಿನಲ್ಲಿರುತ್ತೆ. ಔಷಧೋಪಚಾರದ ಜೊತೆಗೆ ನಿಧಾನವಾಗಿ ಮಾಡುವಂತಹ ಶ್ವಾಸಕೋಶದ ವ್ಯಾಯಾಮಗಳು ಅಥವಾ ಪ್ರಾಣಾಯಾಮಗಳು
ಯಾವುದಿದೆಯೋ ಅದನ್ನು ಮಾಡಬಹುದು. ಅದೇ ಭ್ರಸ್ತಿಕ ಇತ್ಯಾದಿ ಶಕ್ತಿ ಹಾಕಿ ಮಾಡುವಂತಹ ಅಥವಾ ತುಂಬ ವೇಗವಾಗಿ ಮಾಡುವಂತಹ ವ್ಯಾಯಾಮಗಳನ್ನು ಅಥವಾ ಪ್ರಾಣಾಯಾಮಗಳನ್ನು ಮಾಡಬಾರ್ದು. ಯಾಕೆಂತೇಳಿದರೆ ಶಕ್ತಿ ಹಾಕಿ ಮಾಡುವಂಥದ್ದು ಮತ್ತು ತುಂಬ ವೇಗವಾಗಿ ಮಾಡುವಂಥದ್ದು ಶ್ವಾಸಕೋಶದ ಉರಿಯೂತವನ್ನು ಮತ್ತು ಕೂಡ ಜಾಸ್ತಿ ಮಾಡುತ್ತೆ. ಇಂಥದ್ದನ್ನು ಮಾಡಬಾರ್ದು. ಯಾಕೆಂತೇಳಿದರೆ ಶ್ವಾಸಕೋಶ ವೀಕ್ ಇರುವಾಗ ಶಕ್ತಿ ಹಾಕಿ ಮಾಡುವಂಥ ವ್ಯಾಯಾಮ ಮಾಡಿದರೆ ನಮ್ಮ ಭಾಷೆಯಲ್ಲಿ ನ್ಯೂಮೋಥೊರಾಕ್ಸ್ ಅಂತ ಹೇಳ್ತೀವಿ. ಅಂದರೆ ಶ್ವಾಸಕೋಶ ಬೆಲೂನ್ ಥರ ಬರ್ಸ್ಟ್ ಆಗಿ ಗಾಳಿ ತುಂಬಿಕೊಳ್ಬೋದು. ಅದರಿಂದ ಸಡನ್ ಆಗಿ ಉಸಿರಾಟದ ತೊಂದರೆಗಳು ಬರ್ಬೋದು. ಅದರಿಂದ ಶಕ್ತಿ ಹಾಕಿ ಮಾಡುವಂಥ ಯಾವುದೇ ರೀತಿಯ ಅಥವಾ ವೇಗವಾಗಿ ಮಾಡುವಂಥ ಯಾವುದೇ ರೀತಿಯ ಪ್ರಾಣಾಯಾಮ ಇತ್ಯಾದಿಗಳನ್ನು ಮಾಡಬಾರ್ದು. ಆದರೆ ನಿಧಾನವಾಗಿ, ಯಾಕೆಂತೇಳಿದರೆ ಈಗ ನಾವು ನಿಧಾನವಾಗಿ ಪ್ರಾಣಾಯಾಮ ಅಥವಾ ಶ್ವಾಸೋಚ್ಛ್ವಾಸ ಮಾಡಿದರೆ ಅದು ನಮ್ಮ ಮನಸ್ಸಿಗೂ ಕೂಡ ನೆಮ್ಮದಿಯನ್ನು ತರುತ್ತೆ. 50-60% ಅಸ್ತಮಾ ರೋಗಿಗಳಿಗೆ ಒಂದು ರೀತಿಯ ಮಾನಸಿಕ ಭಯ ಕೂಡ ಇರುತ್ತೆ. ಅದರಿಂದ ಈ ಪ್ರಾಣಾಯಾಮ ಮತ್ತು ಯೋಗಾಭ್ಯಾಸಗಳು ಮನಸ್ಸನ್ನು ಕೂಡ ಹತೋಟಿಯಲ್ಲಿ ಇಟ್ಕೊಳ್ಳಿಕ್ಕೆ ತುಂಬ ಸಹಕಾರಿಯಾಗುತ್ತೆ. ಇದರಿಂದ ಕೂಡ ಅಸ್ತಮವನ್ನು ಕಂಟ್ರೋಲ್ ಮಾಡಿ. ಆದರೆ ಔಷಧೋಪಚಾರದ ಜೊತೆಗೆ ಈ ಅಸ್ತಮಾ ರೋಗಿಗಳು ಅಸ್ತಮಾ ಇಲ್ಲದಾಗಲೂ ಕೂಡ ಔಷಧವನ್ನು ತಗೊಳ್ಬೇಕಾಗ್ತದೆ. ಹೇಗೆ? ಈಗ ನೀವು ಮೊದಲೇ ಹೇಳಿದಂತೆ ಯಾವತ್ತೋ ಒಂದೊಂದು ಸಾರಿ 6 ತಿಂಗಳಿಗೆ ವರ್ಷಕ್ಕೊಂದು ಸಾರಿ ಆದರೆ ತೊಂದರೆ ಇರುವಾಗ ಮಾತ್ರ, ವಾರದಲ್ಲಿ 1 ಸಾರಿ 2 ಸಾರಿ ಅಥವಾ ಪ್ರತಿದಿನ ಕೂಡ ರೋಗಿಗಳಿಗೆ ಸಿಂಪ್ಟಮ್ಸ್ ಇದ್ದರೆ ಅವರು ಔಷಧಿಗಳನ್ನು ತಗೊಳ್ಬೋದು. ರೋಗದ ತೀವ್ರತೆಯನ್ನು ಅನುಸರಿಸಿ ಅವರು ಔಷಧಿಯನ್ನು ತಗೊಳ್ಬೇಕಾಗುತ್ತೆ. ಒಟ್ಟಾರೆ ಹೇಳೋದಿದ್ರೆ ಈ ಅಸ್ತಮಾ ದಿನದ ಸಂದರ್ಭದಲ್ಲಿ ತಾವು ಅಸ್ತಮಾ ರೋಗಿಗಳಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಅಸ್ತಮಾ ಅನ್ನೋದು ಒಂದು ದೀರ್ಘಕಾಲೀನ ರೋಗ. ನಿಮ್ಮ ರೋಗದ ಬಗ್ಗೆ ನೀವು ತಿಳಿದುಕೊಳ್ಳಿ. ಯಾವೆಲ್ಲ ಕಾರಣದಿಂದಾಗಿ ನಿಮ್ಮ ರೋಗ ಲಕ್ಷಣಗಳು ಕಂಡುಬರುತ್ತೋ ಅಂಥದ್ದರಿಂದ ಸಾಧ್ಯವಾದಷ್ಟು ದೂರ ಇರಿ. ನಿಮಗೆ ಅಸ್ತಮಾ ರೋಗದ ಲಕ್ಷಣಗಳು ಇದ್ದಲ್ಲಿ ತಜ್ಞ ವೈದ್ಯರನ್ನು ಸಂಪರ್ಕಿಸಿ ಅವರ ಸಲಹೆ ಪ್ರಕಾರ ಔಷಧೋಪಚಾರ ಮಾಡಿ. ಶ್ವಾಸಕೋಶದ ಮೂಲಕ ಒಳಕ್ಕೆ ಎಳೆಕೊಳ್ಳುವಂಥ ಔಷಧಿಗಳು ತುಂಬ ಪ್ರಯೋಜನಕಾರಿ ಮತ್ತು ಇದರಿಂದ ಯಾವುದೇ ವೈದ್ಯರ ಸಲಹೆ ಮೇರೆಗೆ ಇದನ್ನು ತೆಗೆದುಕೊಂಡರೆ ಯಾವುದೇ ರೀತಿ ಅಡ್ಡ ಪರಿಣಾಮಗಳು ಇರುವುದಿಲ್ಲ. ಒಳ್ಳೆಯದು. ಡಾಕ್ಟರ್ ವಿಷ್ಣು ಶರ್ಮಾ ಅವರೇ, ವಿಶ್ವ ಅಸ್ತಮಾ ದಿನದ ಸಂದರ್ಭದಲ್ಲಿ ಅಸ್ತಮಾ ಕಾಯಿಲೆ ಹಾಗೆ ಅದಕ್ಕೆ ತಗೊಳ್ಬೇಕಾದಂಥ ಔಷಧಗಳ ಒಂದು ವಿವರವನ್ನು ನೀಡಿದ್ದೀರಿ. ಧನ್ಯವಾದಗಳು ಸರ್. ನಮಸ್ಕಾರ. ಇದುವರೆಗೆ ಅಸ್ತಮಾ ದಿನದ ವಿಶೇಷ ಸಂದರ್ಭದಲ್ಲಿ ಅಸ್ತಮಾ ಕಾಯಿಲೆಯ ಕುರಿತು ಡಾಕ್ಟರ್ ವಿಷ್ಣು ಶರ್ಮಾ ಅವರೊಂದಿಗೆ ಸೂರ್ಯನಾರಾಯಣ ಭಟ್ PS ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ.